ಮನುಷ್ಯನ ಜನ್ಮ ಕೊಟ್ಟೆ. ಅರ ಶಿವ ಅಂತ ಎಷ್ಟೇ ಕಷ್ಟಪಟ್ಟು ದುಡಿದರು ಬಡತನದ ಬೇಗೆಯಿಂದ ಹೊರಬರಲು ಸಾಧ್ಯವೇ ಆಗ್ತಾ ಇಲ್ಲ. ನಾನು ಶ್ರಮ ಪಟ್ಟು ದುಡಿದ ಹಣವೆಲ್ಲ ನನ್ನ ತಂಗಿಯ ಓದಿಗೂ ಸಾಕಾಗುತ್ತಿಲ್ಲ. ಅಷ್ಟೇ ಅಲ್ಲದೆ ಜೀವನೋಪಾಯಕ್ಕಾಗಿ ಮಾಡಿದ ಸಾಲಕ್ಕೆ ಬಡ್ಡಿ ಕಟ್ಟುವುದರಲ್ಲೇ ನನ್ನ ಜೀವನ ಬರಿದಾಗಿ ಹೋಗಿದೆ. ದುಡಿಮೆಯೇ ದೇವರು ಅಂತ ತಿಳಿದವರು ದೊಡ್ಡವರು ಹೇಳ್ತಾರೆ. ಆ ದುಡಿಮೆಯನ್ನೇ ನಂಬಿ ಕಷ್ಟಪಟ್ಟು ದುಡಿಯುತ್ತಿರುವಂತ ನಮ್ಮಂತ ಜನರಿಗೆ ಆ ದೇವರು ಕೊಡುವ ವರವೇನೆಂದರೆ ಅದುವೇ ಸಾಲ ಸಾಲ. ಏನೇ ಆಗಲಿ, ಎಷ್ಟೇ ಕಷ್ಟವೇ ಆಗಲಿ, ನನ್ನ ತಂಗಿಯನ್ನು ಚೆನ್ನಾಗಿ ಓದಿಸಿ ದೊಡ್ಡ ವಿದ್ಯಾವಂತೆಯನ್ನಾಗಿ ಮಾಡಿ ಒಬ್ಬ ಉತ್ತಮವಾದ ವರವನ್ನು ಹುಡುಕಿ ತುಂಬಿದ ಮನೆಯ ಗೃಹಲಕ್ಷ್ಮಿಯನ್ನಾಗಿ ಮಾಡಬೇಕು. ಆ ತುಂಬಿದ ಮನೆಯಲ್ಲಿ ನನ್ನ ತಂಗಿಯು ಸುಖ ಸಂತೋಷದಿಂದ ಇರುವುದನ್ನು ನೋಡುತ್ತಾ ನಾನು ಸಂತೋಷದಿಂದ ಕಾಲ ಕಳೆಯಬೇಕು. ಆ ಶುಭ ದಿನ ಬೇಗ ಬರಲಿ ಅಂತ ದೇವರಲ್ಲಿ ಕೋರಿಕೊಳ್ಳುತ್ತೇನೆ. ಭಗವಂತ, ಈ ನನ್ನ ಕೋರಿಕೆಯನ್ನು ಆದಷ್ಟು ಬೇಗ ಸ್ವೀಕರಿಸಿ ನನಗೆ ವರ ಕೊಡಪ್ಪ ದೇವರೇ, ವರ ಕೊಡು. ಅಣ್ಣ, ದೇವ್ರ ಹತ್ರ ಏನಣ್ಣ ಬೇಡ್ಕೋತಿದ್ಯಾ? ಆ ಭಗವಂತನ ಹತ್ರ ನಾವು ಬೇಡ್ಕೊಳ್ಳೋದೊಂದಾದರೆ ಆ ದೇವ್ರು ಕೊಡೋದೇ ಬೇರೊಂದು. ಯಾಕಣ್ಣ ಬೇಡದೇ ಇರೋ ವಿಚಾರಗಳನ್ನೆಲ್ಲ ಮನಸ್ಸಲ್ಲಿ ಹಚ್ಕೊಂಡು ನೀನೊಬ್ಬನೇ ಹೀಗೆ ಕೊರಗ್ತಾ ಇದೆಯಾ? ಅಣ್ಣ ಬಾಯಿ ಹೇಳು ತಂಗಿ. ಅಣ್ಣ, ನೀನು ತಪ್ಪು ತಿಳ್ಕೊಂಡಿಲ್ಲ ಅಂದರೆ ನಾನು ಇನ್ನೊಂದು ಮಾತು ಕೇಳಲ್ಲ? ಏನು ಅಂತ ಹೇಳಮ್ಮ. ಅಣ್ಣ, ಇಲ್ಲಿವರೆಗೂ ನಾನು ಓದಿದ್ದು ಸಾಕು. ಇನ್ನು ಮುಂದೆ ನಾನು ಓದೋದನ್ನು ನಿಲ್ಲಿಸಿ ಎಲ್ಲಾದರೂ ಒಂದು ಕಡೆ ಕೆಲ್ಸಕ್ಕೆ ಸೇರ್ಕೋತೀನಿ. ಆಗ ನೀನು ಹೆಗ್ಲ ಮೇಲಿರೋ ಭಾರನ ಸ್ವಲ್ಪ ಇಳಿಸ್ಬೋದು. ಇದಕ್ಕೆ ನೀನು ಒಪ್ಪಿಗೆ ಬೇಕು ಅಣ್ಣ. ತಂಗಿ, ಏನು ಮಾತು ಅಂತ ಆಡ್ತಿದೀಯಮ್ಮ. ಈ ನಿನ್ನ ಅಣ್ಣನ ಕೈಯಲ್ಲಿ ನಿನ್ನನ್ನು ಸಾಕುವ ಯೋಗ್ಯತೆ ಇಲ್ಲ ಅನ್ಕೋಬಿಟ್ಟಿದೀಯಮ್ಮ, ಅಥವಾ ಈ ಅಣ್ಣನ ಕೈಯಲ್ಲಿ ಶಕ್ತಿ ಕುಂದೋಗಿದೆ ಅನ್ಕೋಬಿಟ್ಟಿದೀನಮ್ಮ. ನನ್ನ ಕೈಯಲ್ಲಿ ಶಕ್ತಿ ಇನ್ನೂ ಸಾಕಷ್ಟಿದೆ. ನನ್ನಿಂದ ಯಾವಾಗ ನಿನ್ನ ಶಕ್ತಿಯನ್ನು ಕುಂದು ಹೋಗುತ್ತದೋ ಆಗ ನಿನ್ನ ಕೆಲಸದ ಬಗ್ಗೆ ಚಿಂತಿಸು ತಾಯಿ, ಚಿಂತಿಸು. ಅಣ್ಣ, ನನ್ನನ್ನು ಚೆನ್ನಾಗಿ ಓದಿಸಿ ಸಾಕೋಷ್ಟು ಶಕ್ತಿ ನಮ್ಮ ಅಣ್ಣನಲ್ಲಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಬುದ್ಧಿ ಗೊತ್ತಾದಾಗಿಂದ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೇ ಆಗಿ ನನ್ನನ್ನು ಸಾಕಿ ಬೆಳೆಸಿ ಪ್ರೀತಿಯಿಂದ ನೋಡ್ಕೊಂಡಿದ್ಯಾ. ನನಗೆ ಯಾವತ್ತೂ ನನ್ನ ಹೆತ್ತವ್ರಿಲ್ಲ, ಹೆತ್ತವ್ರು ಬೇಕು ಅಂತ ಅನ್ನಿಸ್ಲೇ ಇಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಯಾ. ನಾನು ಎಷ್ಟೇ ಜನ್ಮ ಎತ್ತಿದ್ರು ನೀನೇ ನನ್ನ ಅಣ್ಣ ಆಗಲಿ ಅಂತ ಆ ಭಗವಂತನಲ್ಲಿ ಸದಾ ಬೇಡ್ಕೊತೀನಿ ಅಣ್ಣ. ನಾಗು ಏನು ಮಾತು ಅಂತ ಆಡ್ತಿದ್ದೀಯಮ್ಮ. ಹುಟ್ಟಿದಾಗಿನಿಂದಲೇ ತಂದೆ ತಾಯಿಗಳನ್ನು ಕಳೆದುಕೊಂಡು ತಪ್ಪಲೆಯಾಗಿ ಬೆಳೆದ ನನಗೆ ಉಸಿರಾಗಿ ಕಂಡದ್ದು ನೀನು. ಈ ನನ್ನ ಉಸಿರನ್ನು ಕೊನೆಯ ತನಕ ಜೋಪಾನವಾಗಿ ನನ್ನ ಕರ್ತವ್ಯ. ನೀನಿನ್ನು ಚಿಕ್ಕವಳು, ನಿನ್ನನ್ನಾಗಿ ದೊಡ್ಡವಳನ್ನಾಗಿ ಮಾಡಬೇಕಾದ್ದು ನನ್ನ ಜವಾಬ್ದಾರಿ ಕಣಮ್ಮ. ಅಣ್ಣ, ಯಾಕೊಂಡು ಇಷ್ಟೊಂದು ಆಶಾ ಗೋಪುರ ಕಟ್ಕೋತೀಯ? ಆಸೆನೇ ದುಃಖಕ್ಕೆ ಮೂಲ ಅಂತ ದೊಡ್ಡವ್ರು ಹೇಳಿದ್ದಾರೆ. ನಾವು ಪಡೋ ಆಸೆ ಕನಸುಗಳು ಯಾವತ್ತೂ ನನಸಾಗೋದಿಲ್ಲ. ಬಡವ್ರ ಬದುಕಿ ಅಷ್ಟು. ಆದರೂ ಮನುಷ್ಯರಾಗಿ ಹುಟ್ಟಿದೀವಿ ನೋಡು, ಆಸೆ ಕನಸುಗಳನ್ನ ಕಟ್ಕೊಂಡು ಆಶಾವಾದಿಗಳಾಗಿ ಬದುಕಬೇಕು ಅಷ್ಟೇ. ತಂಗಿ, ಮುತ್ತಿನಂಥ ತಂಗಿ ನನ್ನ ಪಕ್ಕದಲ್ಲಿರಬೇಕಾದ್ರೆ ಎಷ್ಟೇ ಕಷ್ಟಗಳು ಬಂದರೂ ದೂರವಾಗಿ ಮಾಯವಾಗ್ಬಿಡುತ್ತೆ. ತಂಗಿ, ನೀನು ಯಾವಾಗಲೂ ಹುಣ್ಣಿಮೆಯ ಚಂದಿರನಂತೆ ಬೆಳದಿಂಗಳ ನಗುವನ್ನು ಚೆಲ್ಲುತ್ತಾ ನನ್ನ ಜೊತೆ ಸುಖ ಸಂತೋಷ. ಅದೇ ಈ ನನ್ನ ಅಣ್ಣಯ್ಯನ ಆಸೆ ಕಣಮ್ಮ. ಅಣ್ಣಯ್ಯ, ನೀ ನನ್ನ ಬಾಳಿನ ಕಣ್ಣು ಕಣಯ್ಯ.